ಹಾಯ್ ಎಲ್ರಿಗೂ ವೆಲ್ಕಮ್. ನಾವಿವತ್ತು ಬಟಾಣಿಯಿಂದ ಮಾಡಿರೋಂಥ ಪರೋಟ ನೋಡೋಣ. ಇದರ ಒಂದು ಮಿಕ್ಸರ್ ಬೌಲ್ಗೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ಇನ್ನೊಂದು ಮೆಣಸಿನ್ಕಾಯಿ ಹಾಕೋಬೋದು. ಅದರಲ್ಲಿ ಎವರೆಸ್ಟ್ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಡ ಅಂದವರು ಅಥವಾ ಇಲ್ಲ ಅಂದವರು ಬೆಳ್ಳುಳ್ಳಿ ಮತ್ತು ಶುಂಠಿನ ನೀವು ಹಾಕೋಬೋದು, ಹಾಕೊಂಡು ಗ್ರೈಂಡ್ ಮಾಡ್ಕೋಬೋದು. ಗ್ರೈಂಡಾಗಿ ಫುಲ್ ನೀರು ಹಾಕೋಬೇಡಿ, ಹಾಗೆ ಸ್ವಲ್ಪ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಮಾಡ್ಕೊಂಡಿದ್ದೀನಲ್ಲ ಈ ಥರ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಸ್ವಲ್ಪ ಬಟಾಣಿನ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ. ನೋಡಿ ಸ್ವಲ್ಪ ಜಾಸ್ತಿ ಹಣ್ಣಾಗಿ ಬೆಂದಿದೆ, ಸ್ವಲ್ಪ ಅಷ್ಟು ಹಣ್ಣಾಗಿ ನಾನು ಬೇಯಿಸ್ಕೋಬೇಡಿ. ಸ್ವಲ್ಪ ನಾನು 2 ಸಿಟಿ ಹಾಕಿದ್ದೆ, ನೀವು 2 ಸಿಟಿ ಹಾಕೊಂಡ್ರೆ ಈ ಥರ ಆಯಿತು. ಸೊ 2 ಸಿಟಿ ಹಾಕಿಸ್ಬೇಕು. ಜಸ್ಟ್ ಒಂದು ಸಿಂಗಲ್ ಸಿಟಿ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಅದು ಬೆಂದಿರುತ್ತೆ, ಕರೆಕ್ಟಾಗಿ ಪೇಸ್ಟ್ ಆಗುತ್ತೆ. ಸೊ ನಾನು ಜಾಸ್ತಿ ಸಿಟಿ ಹಾಕಿರೋದ್ರಿಂದ ಸ್ವಲ್ಪ ಲಿಕ್ವಿಡಲ್ಲಿ ಹಂಗಾಗಿದೆ ನೋಡಿ, ಸ್ವಲ್ಪ ಜಾಸ್ತಿ ಲಿಕ್ವಿಡಲ್ಲಾಗಿದೆ. ಸೊ ಒಂದೇ ಸಿಟಿ ಹಾಕೊಳ್ಳಿ ಸಾಕಾಗುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ, ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮದು ಈಗ ಸ್ಟಫಿಂಗ್ ಏನಾದರೂ ಈ ಥರ ಸ್ವಲ್ಪ ಲಿಕ್ವಿಡಲ್ಲಾಗಿದೆ, ಒಂದು ಅರ್ಧ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೂಪರಾಗಿ ಆವಾಗ ಕರೆಕ್ಟಾಗಿರುತ್ತೆ, ಸೂಪರಾಗಿರುತ್ತೆ. ನಾನೀಗ ಸ್ವಲ್ಪ ಸಾಲ್ಟಾಗಿ ಅದನ್ನು ಕಲಿಸ್ಕೊತಿದ್ದೀನಿ. ಫಸ್ಟ್ ಟೈಮ್ ಬಟಾಣಿ ಪರೋಟ ಈ ಥರ ಮಾಡಿ ನಾವು ತಿಂತೀವಿ ಅಂತಂದು ಅನ್ನೋರು ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಯಾಕಂದರೆ ಹೊಟ್ಟೆ ಕೆಡಲ್ಲ. ಇವಾಗ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ಹೊಟ್ಟೆ ನೋವ್ತಿರುತ್ತೆ. ಸೊ ಅದರಿಂದ ಒಂದು ಮುಕ್ತಿ ಅಂತ ಬೇಕಂತ ಹಂಗಿರುತ್ತಲ್ಲ, ಸೊ ಆ ಟೈಮಲ್ಲಿ ಇದನ್ನು ಬಟಾಣಿ ತಿನ್ಬೋದು. ಯಾಕಂದರೆ ಬಟಾಣಿಯಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಅಂತಾರೆ. ಸೊ ಇನ್ನೇನು ಈ ಬಟಾಣಿ ಬೇಡ ಅಂತಂದರೆ ಈ ಥರ ಪರೋಟ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ಹೊಟ್ಟೆ ತಿನ್ನುತ್ತೆ, ಬಟಾಣಿ ತಿನ್ನಂಗಾಗುತ್ತೆ. ಸೊ ನಾನು ಆಲ್ರೆಡಿ ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆ, ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಂಡಿದ್ದೆ. ನೋಡಿ ಈ ಥರ ಹಿಟ್ಟು ಸ್ವಲ್ಪ ಸಾಫ್ಟಾಗಿದೆ. ಇವಾಗ ಬನ್ನಿ ಪರೋಟ ಮಾಡೋಣ. ಸೊ ಇವಾಗ ಬರೀ ಪರೋಟ ಮಾಡ್ತಿದ್ದೀನಿ ಅಂತ ನೋಡೋದಲ್ಲ, ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ತಿದ್ರಿಂದ. ಬಿಕಾಸ್ ಇದರ ನನಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸೊ ನನ್ನದೊಂದು ಅಳಿಲು ಸೇವೆಗೆ ನಿಮ್ಮದೊಂದು ಹೆಲ್ಪ್ ಅಂತ ಇರಲಿ ಅಂತ ಅಷ್ಟೇ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ನೋಡಿ ಇವಾಗ ನಾನು ಸ್ವಲ್ಪ ಒಂದು ಚಪಾತಿ ಉಂಡೆಗಿಂತ ಚಪಾತಿ ಥರ ಒಂದು ಉಂಡೆ ತೊಗೊಂಡು ಅದರಲ್ಲಿ ಇವಾಗ ಅದನ್ನ ಸ್ಟಫಿಂಗ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ಆಲೂ ಪರೋಟ ಮಾಡಿದವರು ಅಥವಾ ಹೋಳಿಗೆ ಮಾಡಿದವ್ರಿಗೆ ಈ ಥರ ಸ್ಟಫಿಂಗ್ ಮಾಡೋಕ್ಕೆ ಅದನ್ನ ಸರಿಯಾಗಿ ಗೊತ್ತಿರುತ್ತೆ, ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಅರ್ಧ ಸ್ಪೂನ್ ಜಾಸ್ತಿ ಸ್ವಲ್ಪ ನಾವು ಒಳಗಡೆ ಸ್ಟಫಿಂಗ್ ಹಾಕಬೇಕು. ಯಾಕಂದರೆ ಅದು ಇಡೀ ಚಪಾತಿ ತುಂಬ ಅಥವಾ ಇಡೀ ಪರೋಟ ತುಂಬ ಸ್ಪ್ರೆಡ್ ಆಗಬೇಕು ಅದು ಸ್ಟಫಿಂಗು. ಬರೀ ಸೆಂಟ್ರಲ್ಲಿ ಕೂತ್ಕೊಂಡ್ರೆ ಅದು ಅದು ಪರೋಟ ಅನಿಸಲ್ಲ, ಹೋಳಿಗೆ ಅನಿಸಲ್ಲ. ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಆದ್ರೇ ಅದು ತಿನ್ನೋಕ್ಕೆ ಮಜಾ ಇರುತ್ತೆ. ಅದಕ್ಕೆ ಒಂದು ಪರೋಟ ಅನ್ಬೋದು, ಹೋಳಿಗೆ ಅನ್ಬೋದು. ಸೊ ನಾವು ಇವಾಗ ಅದನ್ನು ಲಟ್ಟಿಸ್ಕೊತಿದ್ದೀನಿ. ನೋಡಿ ಸ್ಟಫಿಂಗ್ ಒಳಗಡೆ ತುಂಬಿ ಇವಾಗ ಸ್ವಲ್ಪ ಸ್ಲೋವಾಗಿ ಲಟ್ಟಿಸ್ಕೊತಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಭಾರ ಹಾಕಲ್ಲ, ಯಾಕಂದರೆ ನಾನು ಆಲ್ರೆಡಿ ಹೇಳಿದಂಗೆ ಸ್ವಲ್ಪ ನಾನು ಸ್ಟಫಿಂಗ್ ಸ್ವಲ್ಪ ಲಿಕ್ವಿಡಲ್ಲಾಗಿದೆ, ಬಟಾಣಿ ಜಾಸ್ತಿ ಬೆಂದಿರೋದ್ರಿಂದ. ಸೊ ಇವಾಗ ನೋಡಿ ನಾನಿವಾಗ ಲಟ್ಟಿಸ್ಕೊತಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಈಗ ಯಾರಿಗಾದ್ರೂ ಏನಾದರೂ ನನ್ನ ರೆಸಿಪಿ ಟ್ರೈ ಮಾಡಬೇಕು ಅಂತಂದರೆ ನಿಮಗೆ ಯಾವ ರೆಸಿಪಿ ನೆನಪು ಬರುತ್ತೆ ಅಂತ ಹೇಳಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ತವೆ ಬಿಸಿ ಆಗಿಟ್ಟಿದ್ದೆ. ನೋಡಿ ತವೆ ಬಿಸಿ ಆಗಿದೆ. ಇವಾಗ ಪರೋಟ ಬೇಯಿಸ್ಕೊತಿದ್ದೀನಿ. ಸೊ 2 ಸೈಡ್ ನನಗೆ ಎಣ್ಣೆ ಬೇಡ ಅಂದರೆ ತುಪ್ಪಕ್ಕೆ 2 ಸೈಡ್ ಹಾಕಿ ಸರಿಯಾಗಿ ಬೇಯಿಸ್ಕೊತೀನಿ. ಸಣ್ಣ ಮಕ್ಕಳಿಗೆ ಎಣ್ಣೆಗಿಂತ ತುಪ್ಪ ಹಾಕಿಟ್ರೆ ಅವ್ರಿಗೆ ಹೆಲ್ದಿ ಆಗಿರುತ್ತೆ. ನಾಟ್ ಓನ್ಲಿ ಸಣ್ಣ ಮಕ್ಕಳಿಗೆ, ಎಲ್ಲರಿಗೂ ಅಷ್ಟೇ. ಯಾವುದೇ ವಯಸ್ಸಿನಾದರೂ ತುಪ್ಪ ಇರ್ತದೆ ಏನಿಲ್ಲ. ಸೊ ನಾನು ತುಪ್ಪನ ಮನೆಯವ್ರು ತುಪ್ಪ ತಿನ್ನೋ ಹೇಳಿ ನಾನು ಇವಾಗ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊತಿದ್ದೀನಿ. ಯಾಕಂದರೆ ಇವಾಗ ಅವರು ಬರೋ ಹೊತ್ತು ಸ್ವಲ್ಪ ಪರೋಟ ಮಾಡಿಟ್ಕೊಂಡ್ರೆ ಅವ್ರು ಬರೋ ಹೊತ್ತು ಆ ಕಡೆ ಹಾಲು ಬಿಸಿಗಿಟ್ಟಿದ್ದೀನಿ. ಸೊ ಅವ್ರು ಬಂದಮೇಲೆ ಒಂದು ಪರೋಟ ತಿಂದು ಸ್ವಲ್ಪ ಕಾಫಿ ಕೊಡೋಬಿಟ್ಟು ರಾತ್ರಿ ತನಕ ಏನೂ ಇಲ್ಲ, ಆರಾಮಾಗಿರೋದು. ಆಮೇಲೆ ರಾತ್ರಿ ಅಡುಗೆ ಆರಾಮಾಗಿ ಮಾಡ್ಕೋಬೋದು. ಸೊ ಅದಕ್ಕೆ ಇವಾಗ ಅವ್ರು ಬರೋ ಹೊತ್ತಲ್ಲಿ ಸ್ವಲ್ಪ ಪರೋಟ ಮಾಡಿರ್ತೀನಿ. ಆಮೇಲೆ ಕಾಫಿ ಪರೋಟ ಎರಡು ಅಂದರೆ ಸ್ವಲ್ಪ ರಾತ್ರಿ ತನಕ ರಿಲ್ಯಾಕ್ಸ್ ಆಗಿರ್ತೀನಿ. ಸೊ ಇವಾಗ ಒಂದು ಕಡೆ ಬೇಯಿಸಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ 2 ಸೈಡ್ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಪರೋಟ ಅಂದರೆ ಸ್ವಲ್ಪ ದಪ್ಪ ಇರಬೇಕು ಅಷ್ಟು. ಸ್ವಲ್ಪ ಚಪಾತಿ ಥರ ತಿಳುವಾಗಿ ಚಪಾತಿ ಅದು ಪರೋಟ ಅನಿಸಿದೆ, ಒಂಥರ ಚಪಾತಿನೇ ಅನಿಸ್ಕೊಳ್ತದೆ. ನೋಡಿ 2 ಕಡೆ ಈ ಥರ ನಾನು ಸರಿಯಾಗಿ ಬೇಯಿಸ್ಕೊತಿದ್ದೀನಿ. ಎಲ್ರಿಗೂ ಎಷ್ಟು ಸಾರಿ ಶೇರ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ. ನೋಡಿ ಒಂದು ಪರೋಟ ನಾನು ರೆಡಿ ಮಾಡಿದ್ದೀನಿ. ಈ ಥರ ನೋಡಿ ಒಂದು ತೋರಿಸ್ತೀನಿ. ನೋಡಿ ಒಳಗಡೆ ಎಲ್ಲ ಸ್ಟಫಿಂಗ್ ಎಲ್ಲ ಹೆಂಗೆ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ ಅಂತ ನೋಡಿ, ಸ್ವಲ್ಪ ಹರಿದೋಗಿದೆ.